ನಾನು ರೇವಣ್ಣ ಅವ್ರಿಗೂ ಮನವಿ ಮಾಡ್ತೇನೆ. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಪಾಪ ಅವರೇನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಶಾಸಕರುಗಳಿರ್ಬೋದು, ಇನ್ನು ರಾಜ್ಯ ಸರ್ಕಾರದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ನಾನು ನೋಡ್ತೀನಿ ಹತ್ತಿರದಿಂದ. ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ವಿಧಿ ಇಲ್ಲದೆ ಕೆಲವು ವಿಷಯದಲ್ಲಿ ರಾಜಕೀಯದ ಒತ್ತಡಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೆಲವ್ರಿಗೆ ಆಗ್ತದೆ. ಅದು ಮುಂದೆ ಸರಿಯಾಗ್ತಕ್ಕಂಥದ್ದಕ್ಕೆ ನಿಮ್ಮ ಕೈಲೇ ಇದೆ. ಇವತ್ತು ನೋಡ್ತಾ ಇದ್ದೀರಿ, ನಾನು ನಮ್ಮ ತಾಯಂದಿರಿಗೆ ಸಹೋದರಿಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮು ಅಂತೇಳಿ ಗೃಹಲಕ್ಷ್ಮಿ ಮನವಿ ಮಾಡೋದು, ಅದಕ್ಕೆ ಮರಳಾಗಬೇಡಿ, ತಗೊಳ್ಳಿ. ಇಲ್ಲ ಇರಲಿ, ಬರುತ್ತೋ ಬರಲ್ವೋ ಅದೆಲ್ಲ ಇರಲಿ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ, ನಮ್ಮ ಸಹೋದರಿಯರು ತಾಯಂದ್ರಿಗೆ, ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಇದೆಯಲ್ಲ, 7,26,00,000 ಕೋಟಿ ಸಾಲ ಇದೆ. ಈಗ 7,26,00,000 ಕೋಟಿ. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಕುಟುಂಬದಲ್ಲಿ ಇರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಮತ್ತು ಯುವಕರಿಗೆ ಇದ್ದಾರೆ, ಅವರು ಎಲ್ಲರ ತಲೆ ಮೇಲೆ ಈಗ 1,00,000 ರೂಪಾಯಿ ಸಾಲದವರೆ ವರ್ಷವರೆ. 1,00,000 ರೂಪಾಯಿ. ಆ ಸಾಲ ತೀರ್ಸೋದು ಯಾರು? ಇವರೇನು ಪರ್ಮನೆಂಟ್ ಆಗಿರ್ತಾರ ಇಲ್ಲಿ? ಇವ್ರು ಹೋಯ್ತಾರೆ, ಆಮೇಲೆ ಸಾಲ ತೀರ್ಸಕ್ಕೆ ಮುಂದೆ ಬರ್ತಾನಲ್ಲ ಅವನು ಕಷ್ಟಪಡಬೇಕು, ಇಲ್ಲ ನಿಮ್ಮ ಮೇಲೆ ತೆರಿಗೆ ಹಾಕ್ಬೇಕು ಪುನಃ. ಈಗ ನೋಡಿ, ಮೊನ್ನೆ ಈಗ ಒಂದು ವಾರದಿಂದ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರು, ಒಂದು ಯೂನಿಟ್ಗೆ 50 ಪೈಸೆ ಜಾಸ್ತಿ ಮಾಡವ್ರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರುಗಳಿದ್ದೀರಲ್ಲ, ಎಲ್ಲ ಸ್ವಲ್ಪ ವಯಸ್ಸಾಗಿರೋರು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕೆಟ್ಟಿದ್ದೀವಿ ನಾವು. ಈಗ ಬಾಟ್ಲು ತಗೋತೀರಲ್ಲ, ಮೊನ್ನೆ ಮತ್ತೆ 20 ರೂಪಾಯಿ ಜಾಸ್ತಿ ಮಾಡವ್ರೆ ಚೀಪ್ ಲಿಕ್ಕರಿಗೆ ಹೋದ ವಾರ. ಇದ್ಯಾವುದೋ ನೀವು ಯೋಚನೆ ಮಾಡೋದಿಲ್ಲ. ಅದರಿಂದ ಅವರು ಕೊಡ್ತಾ ಧರ್ಮಕ್ಕೆ ಕೊಡಲ್ಲ ನಿಮಗೆ, ನಿಮ್ಮ ದುಡ್ಡು ಅದು ತೆರಿಗೆ ದುಡ್ಡು ನೀವು ಕಟ್ಟುತ್ತೀರಿ. ಪ್ರತಿಯೊಂದು ಇರಣ ಪ್ರತಿಯೊಂದು ನೀವು ಏನು ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡ್ತೀರಿ, ಖರೀದಿ ಮಾಡೋ ವಸ್ತು ಮೇಲೆ ನಾವು GST ಹಾಕ್ತೀವಿ, ತೆರಿಗೆ ಹಾಕಿ ಅದೇನು ದುಡ್ಡು ನೀವು ಕಟ್ತೀರಿ, ಆ ದುಡ್ಡು ಸರ್ಕಾರದ ಖಜಾನೆಗೆ ಏನು ಹೋಗ್ತದೆ, ಅದರಿಂದ ನಿಮಗೆ ಆ ಕಾರ್ಯಕ್ರಮ ಕೊಡೋದು. ಇವರೇನು ಭಾಳ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಕೊಡ್ತಾರ? ಈಗ ನಾನು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಕಾರಣ, ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ಸಾವಿರಾರು ಜನ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ರೈತರ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಮಾಡಿದಂಥದ್ದು. ಇವತ್ತು ನಾನು ನಿಮಗೆ ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಕೊಟ್ಟ ತಕ್ಷಣ ಮುಂದಿನ ದಿನಗಳಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲಸನೂ ಸಿಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ನಿಮ್ಮ ಮಕ್ಕಳನ್ನು ಓದಿಸ್ತಕ್ಕಂಥದ್ದು ಏನಿದೆ, ಇವತ್ತು ಕಾನ್ವೆಂಟ್ ಶಾಲೆಗಳಿಗೆ ಕಳಿಸಿದ್ರೆ ಸರ್ಕಾರಿ ಶಾಲೆಗಳು ಮುಚ್ತಾವ್ರೆ. ಈಗ ಹೇಳಿದ್ರು ಕುಮಾರಸ್ವಾಮಿ ಅವರು 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿಗೊಂದು ಜೂನಿಯರ್ ಕಾಲೇಜ್ ಏನು ಕೊಟ್ಟಿದ್ದೀವಿ, ಇವತ್ತು ಕಬ್ಬತ್ತಿ ಕ್ರಾಸ್ನಲ್ಲಿ ಕ್ಲೋಸ್ ಮಾಡವ್ರೆ. ಹಲವಾರು ಆಸ್ಪತ್ರೆಗಳನ್ನು ನೋಡ್ತಾ ಇದ್ದೀರಿ. ಅದರಿಂದ ಇವತ್ತು ನಮ್ಮ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 1ನೇ ತರಗತಿಯಿಂದ ನಿಮಗೆ 12ನೇ ತರಗತಿವರೆಗೆ LKG UKGನೂ ಸೇರಿ ಕನ್ನಡ ಮತ್ತು ಇಂಗ್ಲೀಷ್ನ ಮಾಧ್ಯಮದಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಇದು ಪುಕ್ಕಟ್ಟೆಯಾಗಿ ಯಾವುದೇ ರೀತಿ ನೀವು ದುಡ್ಡು ಕಟ್ಟಬೇಕಾಗಿಲ್ಲ, ಉಚಿತವಾಗಿ ಶಿಕ್ಷಣ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಬರಬೇಕು. ಈಗ ನಿಮ್ಮ ಕುಟುಂಬದಲ್ಲಿ 2 ಮಕ್ಕಳಿದ್ರೆ ನೀವೇನಾದ್ರೂ ಕಾನ್ವೆಂಟಿಗೆ ಕಳಿಸ್ತೀವಿ ಅಂದರೆ ಬಸ್ಗಳು ಬರ್ತಾವಲ್ಲ, ಈಗ ಹಳ್ಳಿ ಮೇಲೂ ಬಸ್ ಬರ್ತಾವೆ ಕರ್ಕೊಂಡು ಹೋಗೋದಕ್ಕೆ. ಕನಿಷ್ಠ ಬಸ್ದು ನೀವು ಚಾರ್ಜು ಅಂತ ಹೇಳಿ 2,000-3,000 ತಗೋತಾರೆ ತಿಂಗಳಿಗೆ. ಒಂದು ವರ್ಷಕ್ಕೆ 1-1.5 ಲಕ್ಷ ನೀವು ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು. ಎಲ್ಲಿಂದ ತರಕ್ಕೆ ಸಾಧ್ಯ ದುಡ್ಡನ್ನ? ಈ 2,000 ರೂಪಾಯಿ ಕೊಟ್ಬಿಟ್ಟು ನಾವೇನೋ ಮಾಡಿದ್ದೀವಿ, ಜನಗಳನ್ನ ಆರ್ಥಿಕವಾಗಿ ಬೆಳೆಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ಮನವಿ ಮಾಡ್ತೇನೆ, ಒಂದು ಬಾರಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದಕ್ಕೆ ಯಾರು ಬಂದರೆ ಸೂಕ್ತ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ನೀವು ಕಟ್ತಕ್ಕಂಥ ಸರ್ಕಾರಿ ತೆರಿಗೆ ಹಣ ದುರುಪಯೋಗ ಆಗಬಾರ್ದು. ಇವತ್ತು ಅವರಿಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ 2,000 ಇದೆಯಲ್ಲ, ನಾನು ಮುಖ್ಯಮಂತ್ರಿ 5,000 ಕೊಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತು ನಾವು ಸರ್ಕಾರದಲ್ಲಿ ಹಣವನ್ನು ಬಳಕೆ ಮಾಡ್ಕೋಬೇಕು. ಇವತ್ತು ನೀರಾವರಿ ಸೌಲಭ್ಯಗಳಿಲ್ಲ, ಮಕ್ಕಳ ಎಜುಕೇಷನ್ಗೆ ಸರ್ಕಾರಿ ಶಾಲೆ ಎಲ್ಲ ಮುಚ್ಚಿ ಕಾನ್ವೆಂಟ್ಗಳಿಗೆ ಅವರ ಶಕ್ತಿ ತುಂಬ್ತಾ ಇದ್ದಾರೆ. ಇವತ್ತು ಪಂಚಾಯತಿಗಳ ಮಟ್ಟದಲ್ಲಿ ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಇದೆಲ್ಲ ನೋಡಿದಾಗ ಈಗ ಕುಡಿಯೋ ನೀರಿನ ಸಮಸ್ಯೆ ಶುರುವಾಯಿತು. ಈಗ ಈ ಬಂದು ಬಿಸಿಲು ಕಾಲ ಏನು ಪ್ರಾರಂಭ ಆಗಿದೆ, ಇವತ್ತು ಈ ವರ್ಷ ಮಳೆ ಸರಿಯಾಗಿ ಆಗಲ್ಲ ಅಂತಕ್ಕಂಥದ್ದು ಹವಾಮಾನ ವರದಿ ಹೇಳ್ತಾರೆ. ಹಾಗಾಗ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ಏನಾಗಬೇಕು, ಇದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ. ಅದರಿಂದ ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಹಿಂದೆ ಏನು ದೇವೇಗೌಡರನ್ನ ನೀವು ಆಶೀರ್ವಾದ ಮಾಡಿದ್ದೀರಿ,
ನಾವು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಏನು ಬಂದಿದ್ದೇನೆ, 1 ವರ್ಷದಿಂದ ಈ ದೇಹ ಸರಿಪಡಿಸ್ಕೊಳ್ಳಿಕ್ಕೆ ನಾನು ಏನು ಪಟ್ಟಿದ್ದೀನಿ ಶ್ರಮ ನನಗೆ ಗೊತ್ತು. 5ನೇ ಬಾರಿ ಉಳಿದಿದ್ದೀನಿ. ಇವತ್ತು ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಈ ನಾಡಿನ ಬಡವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಗವಂತ ನನಗೆ ಮತ್ತೊಂದು ಜೀವ ಕೊಟ್ಟಿದ್ದಾನೆ.